ಓಕೆ ನೋಡಿ ಇಲ್ಲಿ. ಸೊ ಮತ್ತೆ ಹೇಳ್ಬಿಡ್ಲಾ? ಓಕೆ ನೋಡಿ, C++ ಭಾಷೆ ಅಂತ ಏನು ಕೊಟ್ಟಿದ್ದಾರೋ, ಸೊ C++ ಭಾಷೆ ಅಂತಕ್ಕಂಥದ್ದು ಇದೊಂದು ಕಾರ್ಯಕ್ರಮ ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಕಾರ್ಯಾಚರಣಾ ವ್ಯವಸ್ಥೆ ಅಂತ ಹೇಳಿದಾಗ ಡಾಸು, ವಿಂಡೋಸು, ಮ್ಯಾಕ್ಸ್ ಇದೆಲ್ಲ ಬರ್ತಕ್ಕಂಥದ್ದು ಕಾರ್ಯಾಚರಣಾ ವ್ಯವಸ್ಥೆ, ಇಟ್ ಮೀನ್ಸ್ ಆಪರೇಟಿಂಗ್ ಸಿಸ್ಟಮ್ಗೆ ಬರ್ತಕ್ಕಂಥದ್ದು. ಕಾರ್ಯಕ್ರಮ ಭಾಷೆ ಅಂತ ಹೇಳಿದಾಗ ಇಲ್ಲಿ C++ ಬರುತ್ತೆ, ಸಿ ಬರುತ್ತೆ, ಜಾವಾ ಬರುತ್ತೆ, ಆಯಿತಾ, ಬೇಸಿಕ್ ಬರುತ್ತೆ, ಇದೆಲ್ಲ ಬರ್ತಕ್ಕಂಥದ್ದು ಕಾರ್ಯಕ್ರಮ ಭಾಷೆ, ಇಟ್ ಮೀನ್ಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಬರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಬಂದು ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ HTMLನ ವಿಸ್ತೃತ ರೂಪ ಏನಂತ ಕೇಳಿದರೆ ಆನ್ ಎಕ್ಸ್ಟೆಂಡೆಡ್ ಫಾರ್ಮ್ ಆಫ್ HTML ರಿಲೇಟೆಡ್ ಟು ಕಂಪ್ಯೂಟರ್ಸ್. ಸೊ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಇದರ ಒಂದು ಆಕ್ರೋನಿಮ್ ಅಥವಾ ಅಬ್ರಿವೇಷನ್ ಅಂತ ಹೇಳ್ಬಹುದು, ವಿಸ್ತರಣ ರೂಪ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಕೆಳಗಿನಲ್ಲಿ ಯಾವುದು ಬೈನರಿ ಸಂಖ್ಯೆ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಬೈನರಿ ನಂಬರ್. ಸೊ ಬೈನರಿ ನಂಬರ್ ಅಂತ ಹೇಳಿದ್ರೆ ಏನು, ಅಲ್ಲಿ 0 ಮತ್ತು 1 ಎರಡೇ ಬರ್ತಕ್ಕಂಥದ್ದು ಬೈನರಿ ಸಂಖ್ಯೆಯಲ್ಲಿ. ಸೊ ಈ 0 ಮತ್ತು 1 ಯಾವುದ್ರಲ್ಲಿದೆ, ABC ನಲ್ಲಿದೆ. ಸೊ ಹಾಗಾಗಿ ಈ 3 ಬೈನರಿ ಸಂಖ್ಯೆ ಆಗುತ್ತೆ. ಇಲ್ಲಿ 2 ಏನಿದೆಯೋ ಇದು ಬೈನರಿ ಸಂಖ್ಯೆ ಆಗಿಲ್ಲ. ಸೊ ಹಾಗಾಗಿ ಆನ್ಸರ್ ನಾವು ಆಪ್ಷನ್ ಡಿನ ತೊಗೊಳ್ಬೇಕಾಗುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, 6.1ರಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ಟೈಪ್ ಮಾಡಿದಾರೋ ಇದು ಮಾಡಿದಾಗ ಸಿಗುವಂಥ ಕನ್ನಡದ ಪದ ಯಾವುದು? ವಾಟ್ ಕನ್ನಡ ವರ್ಡ್ ಈಸ್ ಫೌಂಡ್ ವೆನ್ ಟೈಪಿಂಗ್ ಇನ್ ನೋಡಿ 6.1 ಅಂತ ಕೊಟ್ಟಿದ್ದಾರೆ. ಸೊ 6.1, 5, 4.0 ಸೊ ಈ ಥರ ಸುಮಾರು ನುಡಿಯಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ನಾವು ನೋಡ್ತಾ ಹೋದಾಗೆ ವಿ ಅಂತಕ್ಕಂಥ ಕೊಟ್ಟಿದ್ದಲ್ಲ. ಸೊ ಸ್ಮಾಲ್ ವಿ, ಬಿಗ್ ವಿ ಅಲ್ಲ, ಸ್ಮಾಲ್ ವಿಗೆ ವಾ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಿಗ್ ಲೆಟರ್ ಎ ಅಂತ ಕೊಟ್ಟಿರಲ್ಲ, ಅದನ್ನು ನಾವು ದೀರ್ಘ ಸ್ವರವಾಗಿ ತೊಗೋಬೇಕಾಗುತ್ತೆ. ಸೊ ಇಟ್ ಮೀನ್ಸ್ ವಾಗ್ದೀರ್ಘ ವಾ ಅಂತಕ್ಕಂಥದ್ದು ಫಸ್ಟ್ ಲೆಟರ್ ನಮ್ಗೆ ಅರ್ಥ ಆಯಿತು. ಆಪ್ಷನ್ ಬಿ ಏನಿದೆಯೋ ವಾಗ್ದೀರ್ಘ ವಾ ಇದೆ, ಇಲ್ಲೆಲ್ಲ ಸ್ಮಾಲ್ ಇದು ದೀರ್ಘ ಇಲ್ಲ. ಸೊ ಹಾಗಾಗಿ ಇದನ್ನು ಕ್ಯಾನ್ಸಲ್ ಮಾಡಿ ಆಪ್ಷನ್ ಬಿನ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ನೆಕ್ಸ್ಟ್ ಕ್ವಶನ್ ಹೀಗಿದೆ, ಪ್ರಿಂಟರ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? ವಿಚ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ಪ್ರಿಂಟರ್ ಬಗ್ಗೆ ಯಾವ ಒಂದು ಹೇಳಿಕೆ ಸರಿಯಾಗಿದೆ ಅಂತ ಕೇಳಿರ್ತಕ್ಕಂಥದ್ದು. ಸೊ ಪ್ರಿಂಟರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಏನಂತ ಹೇಳಿದ್ರೆ 3 ರೀತಿಯ ಒಂದು ಪ್ರಿಂಟರ್ಗಳನ್ನ ನೋಡ್ತೀವಿ. ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರು, ಇಂಕ್ಜೆಟ್ ಪ್ರಿಂಟರು, ಲೇಸರ್ ಪ್ರಿಂಟರ್ ಅಂತ 3 ನೋಡ್ತೀವಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು, ಪ್ರಿಂಟರ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಆದರೆ ಪ್ರಿಂಟರಲ್ಲಿ ನಮ್ಗೆ ಬರ್ತಕ್ಕಂಥದ್ದು 3: ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರು, ಇಟ್ ಮೀನ್ಸ್ ಬಿಂದು ಸಮೂಹ ಮುದ್ರಕ, ಶಾಹಿ ಸಿಂಪಡಕ ಮುದ್ರಕ, ಇಟ್ ಮೀನ್ಸ್ ಇಂಕ್ಜೆಟ್ ಪ್ರಿಂಟರು ಮತ್ತು ಲೇಸರ್ ಪ್ರಿಂಟರ್ 3 ಥರ ಬರುತ್ತೆ. ಅದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪ್ರಿಂಟರ್ ಮಾತ್ರ ಅಂತ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಔಟ್ಪುಟ್ ಡಿವೈಸು ಆಗಿರುತ್ತೆ, ಹೌದಲ್ವಾ? ಸೊ ಪ್ರಿಂಟರ್ ಅಂತಕ್ಕಂಥದ್ದು ಔಟ್ಪುಟ್ ಡಿವೈಸು ಹೌದು, ಆದರೆ ಪ್ರಿಂಟರ್ನ ಗುಣಮಟ್ಟವನ್ನು DPIನಲ್ಲಿ ಅಳೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ DPI ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದಾಗೆ ಡಾಟ್ ಪರ್ ಇಂಚ್ ಅಂತಕ್ಕಂಥದ್ದು. ಇಂಚ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದಕ್ಕೆ ಪ್ರಿಂಟರ್ಗಳ ಗುಣಮಟ್ಟವನ್ನು DPIಗಳಲ್ಲಿ ಅಳೆಯುತ್ತಾರೆ ಅಂತ ಕೊಟ್ಟಲ್ಲ. ಸೊ ಅದು ಸಹ ಸರಿಯಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಯಾವ್ದು ತೊಗೊಳ್ಬೇಕು? ಆಪ್ಷನ್ ಸಿ, ಎ ಮತ್ತು ಬಿ ಎರಡೂ ಸಹ ಸರಿಯಾಗಿರ್ತಕ್ಕಂಥದ್ದು. ಅಣ್ಣ ನೆಕ್ಸ್ಟ್ ಬಂದು ರ್ಯಾಮ್ ಮತ್ತು ರಾಮ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ವಿಚ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ರ್ಯಾಮ್ ಆ್ಯಂಡ್ ರಾಮ್ ಆರ್ ಕರೆಕ್ಟ್. ಸೊ ರ್ಯಾಮ್ ಅಂದ್ರೇನು, ರಾಮ್ ಅಂದ್ರೇನು, ಅದ್ರ ಬಗ್ಗೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಎಷ್ಟು ಸರಿ ಇದ್ದಾವೆ, ಎಷ್ಟು ತಪ್ಪಿದ್ದಾವೆ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ನಮಗೆ ಗೊತ್ತಿದೆ ರ್ಯಾಮ್ ಮತ್ತು ರಾಮ್ ಅಂತಕ್ಕಂಥ ತುಂಬ ಸರಿ ನಾವು ಓದಿದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಂತ ಹೇಳಿದರೆ ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳ್ತೀವಿ, ಹೌದು. ಆ್ಯಂಡ್ ರಾಮ್ ಅಂತೇಳಿದ್ರೆ ರೀಡ್ ಓನ್ಲಿ ಮೆಮೊರಿ, ಇದು ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ಇವು ಪ್ರಾಥಮಿಕ ಸ್ಮರಣೆಯ ವಿಧಗಳು, ಇಟ್ ಮೀನ್ಸ್ ದೀಸ್ ಆರ್ ದ ಟೈಪ್ಸ್ ಆಫ್ ಪ್ರೈಮರಿ ಮೆಮೊರಿ, ಹೌದಲ್ವಾ? ಸೊ ಇದು ಬಂದು ಪ್ರೈಮರಿ ಮೆಮೊರಿ ಅಂತ ಹೇಳ್ತೀವಿ ಮತ್ತು ಟೆಂಪ್ರವರಿ ಮೆಮೊರಿ ಅಂತಲೂ ಸಹ ಹೇಳ್ತೀವಿ. ಟೆಂಪ್ರವರಿ, ಪ್ರೈಮರಿ ಮೆಮೊರಿ ಅನ್ನೂ ಸಹ ಹೇಳ್ತಾ ಹೋಗ್ತೀವಿ. ಸೊ ರ್ಯಾಮ್ ಮತ್ತು ರಾಮ್ನ ಇವೆರಡು ಪ್ರಾಥಮಿಕ ಸ್ಮರಣೆ ಮತ್ತು ತಾತ್ಕಾಲಿಕ ಸ್ಮರಣೆ ಅಂತಲೂ ಸಹ ಹೇಳ್ತೀವಿ. ಸೊ ಹಾಗಾಗಿ ಒಂದು ಸರಿ ಇದೆ. ಆ್ಯಂಡ್ ರ್ಯಾಮ್ ಬಂದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಇದು ಸಹ ಸರಿ ಇದೆ. ರಾಮ್ ಅಂತ ಹೇಳಿದರೆ ರೀಡ್ ಓನ್ಲಿ ಮೆಮೊರಿ, ಇದು ಸಹ ಸರಿ ಇದೆ. ಇವೆರಡು ಓಕೆ. ಆ್ಯಂಡ್ ನೆಕ್ಸ್ಟ್ ಇವು CPU-ನೊಂದಿಗೆ ನೇರ ಸಂಪರ್ಕವನ್ನು ಹೊಂದಿರುತ್ತವೆ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಇದು ನೇರ ಸಂಪರ್ಕವನ್ನು ಹೊಂದಿರ್ತವೆ. ಬಟ್ ಏನಾದರೂ ವಿದ್ಯುತ್, ಇಟ್ ಮೀನ್ಸ್ ಕರೆಂಟ್ ಏನಾದರೂ ಹೋಯಿತು ಅಂದರೆ ಅಲ್ಲಿ ಇರ್ತಕ್ಕಂಥ ಒಂದು ಏನು ಮೆಮೊರಿ ಇರುತ್ತೋ ಅದು ಫುಲ್ಲು ಲಾಸ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ ಸಿನೂ ಸಹ ಸರಿ ಇದೆ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ಅಂತಕ್ಕಂಥದ್ದು. ಎಸ್ ರಾಮ್, ROM ರಾಮ್ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ. ಆ್ಯಂಡ್ ನೆಕ್ಸ್ಟ್ ಬಂದು ಸರಿಯಾಗಿ ಇದೆ
ಸಾಮಾನ್ಯವಾಗಿ ಅಳಿಸಿದ ಫೈಲ್ಗಳು ಯಾವುದರಲ್ಲಿ ಸ್ಟೋರ್ ಆಗುತ್ತವೆ ಅಂತ ಕೇಳಿದರೆ, ಸೊ ವೇರ್ ಆರ್ ಕಾಮನ್ಲಿ ಡಿಲೀಟೆಡ್ ಫೈಲ್ ಸ್ಟೋರ್ಡ್. ಸೊ ನಮಗೆ ಗೊತ್ತಿದೆ, ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಹೋದಾಗೆ ಕಂಪ್ಯೂಟರ್ ಅಂತ ಅಲ್ಲ, ಸೊ ಮೊಬೈಲ್ನ ನಾವು ಯೂಸ್ ಮಾಡಬೇಕಂತ ಹೇಳಿದ್ರೆ ರೀಸೈಕಲ್ ಬಿನ್, ಇಟ್ ಮೀನ್ಸ್ ಡಿಲೀಟ್ ಅಂತ ನೋಡ್ತೀವಿ ಅಥವಾ ರೀಸೈಕಲ್ ಬಿನ್ ಅಂತ ನೋಡ್ತೀವಿ. ಸೊ ಇಲ್ಲಿ ಸಾಮಾನ್ಯವಾಗಿ ಅಳಿಸಿದ ಫೈಲ್ಗಳು ಯಾವುದಕ್ಕೆ ಹೋಗ್ತವೆ ಅಂತ ಹೇಳಿದ್ರೆ ಡಿಲೀಟ್ ಮಾಡ್ತಕ್ಕಂಥ ಒಂದು ಫೈಲ್ ಆಗಿರ್ಬೋದು ಅಥವಾ ಏನೇನೊಂದು PDF ಆಗಿರ್ಬೋದು, ಸೊ ಅದು ರೀಸೈಕಲ್ ಬಿನ್ಗೆ ಹೋಗ್ತಕ್ಕಂಥದ್ದು. ಇಮೇಲ್ಗೆ ಹೋಗುತ್ತಾ, ಡಿಲೀಟ್ ಮಾಡೋದು ಹೋಗೋದಿಲ್ಲ, ಪೆನ್ ಡ್ರೈವ್ಗೆ ಹೋಗುತ್ತಾ, ಸೊ ಇದೆಲ್ಲ ಸೇವ್ ಮಾಡ್ತಕ್ಕಂಥದ್ದು, ಪೆನ್ ಡ್ರೈವ್ ನಾವು ಸೇವ್ ಮಾಡ್ತಕ್ಕಂಥದ್ದು, ಇಮೇಲನ್ನು ನಾವು ಕಳಿಸ್ತಕ್ಕಂಥದ್ದು ಅಥವಾ ರಿಸೀವ್ ಮಾಡ್ತಕ್ಕಂಥದ್ದು. ಸೊ ರೀಸೈಕಲ್ ಬಿನ್ನಲ್ಲಿ ನಾವು ಡಿಲೀಟ್ ಮಾಡ್ತಕ್ಕಂಥ ಫೈಲು ಅದಕ್ಕೆ ಹೋಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ವಿಂಡೋಸ್ನಲ್ಲಿ F4 ಅನ್ನು ಯಾವುದಕ್ಕೆ ಶಾರ್ಟ್ಕಟ್ ಕೀ ಆಗಿದೆ ಅಂತ ಕೇಳಿದರೆ, ಸೊ ನೋಡಿ ಇಲ್ಲಿ F1 F2 ಏನು F12 ಕೀಸ್ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕ್ವಶನ್ನ ಕೊಟ್ಟಿಲ್ಲ. ವಿಂಡೋಸ್ನಲ್ಲಿ F4 ಅಂತ ಕೇಳಿದ್ದಾರೆ. ಸೊ ಮೈಕ್ರೋಸಾಫ್ಟ್ ಇದರಲ್ಲಿ ಏನು ಬರುತ್ತೋ ಅದೇ ಸಪ್ರೇಟ್ ಬರುತ್ತೆ. ಒಟ್ಟು ಫಂಕ್ಷನ್ ಕೀ 12 ಬರುತ್ತಲ್ವಾ, ಫಂಕ್ಷನ್ಸ್ ಕೀ. ಸೊ ಇದರಲ್ಲಿ F4 ಬೇರೆಯೇ ಹೇಳುತ್ತೆ ಆ್ಯಂಡ್ ವಿಂಡೋಸ್ನಲ್ಲಿ F4 ಬೇರೆಯೇ ಹೇಳುತ್ತೆ. ಸೊ F4 ಅಂತಕ್ಕಂಥದ್ದು ಏನು ಹೇಳುತ್ತೆ ಅಂತ ನೋಡೋದಾದರೆ ನಾವು ರೀಫ್ರೆಶ್ ಅಂತ ಕೊಟ್ಟಿದ್ದಾರೆ. ಸೊ ರೀಫ್ರೆಶ್ಗೆ ಶಾರ್ಟ್ಕಟ್ ಕೀ F4 ಬರೋದಿಲ್ಲ. ಕಟ್ ದ ಸೆಲೆಕ್ಟೆಡ್ ಐಟಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ Cನ ನಾವು ಕಟ್ ಮಾಡ್ತಕ್ಕಂಥದ್ದು, Ctrl+C ಬಂದು ಕಟ್ ದ ಸೆಲೆಕ್ಟೆಡ್ ಐಟಮ್ಸ್ ಆಗೋದು. ಆ್ಯಂಡ್ ಅಡ್ರೆಸ್ ಬಾರ್ ಕ್ರಿಯಾಶೀಲಗೊಳಿಸುವುದು, F4 ಬಂದು ಅಡ್ರೆಸ್ ಬಾರನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥದ್ದು. ವಿಂಡೋಸ್ನಲ್ಲಿ F4ನ ಒಂದು ಕೆಲಸ ಆಗಿರ್ತಕ್ಕಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ನು ಹೇಳ್ತೀವಿ ಯಾವುದರಲ್ಲಿ F4 ನಾವು ನೋಡ್ತಾ ಹೋದಾಗೆ ರಿಪೀಟ್ಸ್ ದ ಲಾಸ್ಟ್ ಕಮಾಂಡ್ ಆರ್ ಆ್ಯಕ್ಷನ್ ಇಫ್ ಪಾಸಿಬಲ್ ಅಂತಕ್ಕಂಥದ್ದು ಸಹ ನಾವು ನೋಡ್ತೀವಿ. ಯಾವುದಲ್ಲಿ F12 F4 ಬರುತ್ತಲ್ಲ, ಸೊ ಆ ಒಂದು ಫಂಕ್ಷನ್ ಕೀನಲ್ಲಿ ಆ ಒಂದು ಇದು ಬರುತ್ತೆ. ಇಟ್ ಮೀನ್ಸ್ ಹಿಂದಿನ ಕ್ರಿಯೆ ಏನಿರುತ್ತೆ ಅದನ್ನು ಪುನರಾರಂಭ ಮಾಡ್ತಕ್ಕಂಥದ್ದು F4ನ ಒಂದು ಕೆಲಸ. ಆದರೆ ಇಲ್ಲಿ ವಿಂಡೋಸ್ನಲ್ಲಿ F4 ಏನಂತ ಹೇಳಿದ್ರೆ ಅಡ್ರೆಸ್ ಬಾರ್ನ ಕ್ರಿಯಾಶೀಲಗೊಳಿಸ್ತಕ್ಕಂಥದ್ದು. ಆಪ್ಷನ್ 3. ಆ್ಯಂಡ್ ನೆಕ್ಸ್ಟು ಲೈಫೈಗೆ ಸಂಬಂಧಿಸಿದಂತೆ ಸೊ ಕೊಟ್ಟಿದ್ದಾರೆ ಇಲ್ಲಿ ಲೈಫೈಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ನನಗೆ ಗೊತ್ತಿದೆ ಏನಂತ ಹೇಳಿದ್ರೆ ವೈಫೈ ಅಂದರೆ ಗೊತ್ತಿತ್ತು, ಇಲ್ಲೇನು ಕೊಟ್ಟಿದ್ದಾರೆ ಲೈಫೈ. ಓಕೆ, ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಇದರಲ್ಲಿ ಲೈಟ್ ವೇವನ್ನು ಬಳಸಿಕೊಂಡು ತಂತಿರಹಿತವಾಗಿ ದತ್ತಾಂಶವನ್ನು ವಿನಿಮಯ ಮಾಡಿಕೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಲೈಫೈ ಅಂದರೆ ಲೈಟ್ ಫೈಡೆಲಿಟಿ, ಇಟ್ ಮೀನ್ಸ್ ಒಂದು ಆಕ್ರೋನಿಮ್ಸ್ ಅಥವಾ ವಿಸ್ತರಣ ರೂಪ ಅಂತ ಕೊಟ್ಟಿದ್ದಾರೆ. ವೈಫೈಗೆ ಹೋಲಿಸಿದರೆ ಅಧಿಕ ದತ್ತಾಂಶಗಳನ್ನು ಇದರಲ್ಲಿ ವರ್ಗಾಯಿಸಿಕೊಳ್ಳಬಹುದು. ಮೋರ್ ಡಾಟಾ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಇನ್ ಇಟ್ ಕಂಪೇರ್ಡ್ ಟು ವೈಫೈ. ಸೊ ಇಲ್ಲಿ ನೋಡಿ ವೈಫೈ ಅಂತಕ್ಕಂಥದ್ದು ವೈರ್ಲೆಸ್ ಫೆಡಿಲಿಟಿ ಅಂತ ಹೇಳ್ತೀವಿ, ವೈರ್ಲೆಸ್. ಲೈಫೈ ಅಂತಂದರೆ ಲೈಟ್ ಫೆಡಿಲಿಟಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಇನ್ನೂ ಒಂದು ಬರುತ್ತೆ ವೈಮ್ಯಾಕ್ಸ್ ಅಂತ ಬರುತ್ತೆ, WIMAX, ವೈಮ್ಯಾಕ್ಸ್. ಒಟ್ಟು 3 ಬರ್ತಕ್ಕಂಥದ್ದು. 3 ಸಹ ಇಟ್ ಮೀನ್ಸ್ ತಂತಿರಹಿತವಾಗಿ ಬಳಸ್ತಕ್ಕಂಥದ್ದು. ಇಲ್ಲಿ ತಂತಿ ಮೂಲಕ ಅಲ್ಲ, ತಂತಿ ಇಲ್ಲದೇ ಬಳಸ್ತಕ್ಕಂಥದ್ದು. ಈ ವೈಫೈಗಿಂತ ಫಾಸ್ಟಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವೈಫೈಗೆ ಹೋಲಿಸಿದರೆ ಅಧಿಕ ದತ್ತಾಂಶಗಳನ್ನು ಇದರಲ್ಲಿ ವರ್ಗಾಯಿಸಬಹುದು. ಯಾವ ರೀತಿ ಅಂತ ಹೇಳಿದರೆ 1.6 GB ಪರ್ ಸೆಕೆಂಡ್, ಒಂದು ಸೆಕೆಂಡ್ಗೆ 1.6 GB ನಾವು ದತ್ತಾಂಶವನ್ನು ವರ್ಗಾಯಿಸಬಹುದಂತೆ ಈ ಒಂದು ಲೈಫೈ ಅಂತಕ್ಕಂಥ ಇದರಲ್ಲಿ. ಇದನ್ನು ಲೈಟ್ ವೇವ್ಸನ್ನು ಬಳಸ್ಕೊಂಡು ವೈರ್ಲೆಸ್ ಕಮ್ಯುನಿಕೇಷನ್ ವಿಧಾನದಲ್ಲಿ ಬಳಸ್ತಕ್ಕಂಥದ್ದು ಈ ಒಂದು ಲೈಫೈ ಆಗಿರ್ತಕ್ಕಂಥದ್ದು. ಸೊ ಇದು ಮೊಟ್ಟ ಮೊದಲಿಗೆ ಬಳಸ್ತಕ್ಕಂಥದ್ದು 2011ರಲ್ಲಿ ಬಳಸ್ತಕ್ಕಂಥದ್ದು. ಇದರ ಪದವನ್ನು ಬಳಸಿದ್ರು ಹ್ಯಾರಲ್ಡ್ ಹಾಸ್ ಅಂತಕ್ಕಂಥದ್ದು. 2011ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಲೈಫೈಯನ್ನು ಜಾರಿಗೆ, ಇಟ್ ಮೀನ್ಸ್ ಬಳಸ್ತಕ್ಕಂಥ ಒಂದು ಪದ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ವೈಫೈಗಿಂತ ಲೈಫೈ ಅಂತಕ್ಕಂಥದ್ದು ತುಂಬ ಸುರಕ್ಷಿತವಾಗಿದ್ದು ಅಂತಕ್ಕಂಥದ್ದು ಸಹ ಪಾಯಿಂಟ್ ಇದೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗೆ, ಸೊ ಇಲ್ಲಿ ನಾವು ನೋಡಿದ್ವಿ ಆನ್ಸರು ಆಪ್ಷನ್ 1, ಆಪ್ಷನ್ 2 ಆ್ಯಂಡ್ ಆಪ್ಷನ್ 3ರಲ್ಲಿ ಯಾವುದು ಆನ್ಸರ್ ಅಂತ ಹೇಳಿದ್ರೆ ಆನ್ಸರ್ ಬಂದು, ಸೊ ನೋಡಿ ಇಲ್ಲಿ ಇದರಲ್ಲಿ ಲೈಟ್ ವೇವನ್ನು ಬಳಸ್ಕೊಂಡು ಮಾಡ್ತಕ್ಕಂಥದ್ದು ಸರಿ ಇದೆ. ಲೈಫೈ ಅಂದರೆ ಲೈಟ್ ಫೈಡಿಲಿಟಿ ಅಂತಕ್ಕಂಥದ್ದು ಸಹ ಸರಿ ಇದೆ. ಆ್ಯಂಡ್ ವೈಫೈಗೆ ಹೋಲಿಸಿದ್ರೆ ಅಧಿಕ ದತ್ತಾಂಶಗಳನ್ನು ಇದರಲ್ಲಿ ಫಾಸ್ಟಾಗಿ ವರ್ಗಾವಣೆಯನ್ನು ಮಾಡ್ತಕ್ಕಂಥ ಇದು ಸಹ ಸರಿ ಇದೆ. ಸೊ ಹಾಗೆ ಕಂಪೇರ್ ಮಾಡ್ತಾ ಹೋದಾಗ ಆನ್ಸರ್ ಆಪ್ಷನ್ ಡಿ 1, 2 ಮತ್ತು 3. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ನಗರದಲ್ಲಿರುವ
ವಿವಿಧ ಕಟ್ಟಡಗಳಲ್ಲಿರುವ ಗಣಕಯಂತ್ರಗಳನ್ನು ಸಂಪರ್ಕಿಸುವ ಜಾಲ ಯಾವುದು ಅಂತ ಕೇಳಿದ್ರೆ ಹೇ ನೆಟ್ವರ್ಕ್ ಕನೆಕ್ಟಿಂಗ್ ಕಂಪ್ಯೂಟರ್ಸ್ ಇನ್ ಡಿಫ್ರೆಂಟ್ ಬಿಲ್ಡಿಂಗ್ಸ್ ಇನ್ ಸಿಟಿ. ಸೊ ಲ್ಯಾನ್ ವ್ಯಾನ್ ಮ್ಯಾನ್ ಅಂತ ಕೊಟ್ಟಿದ್ದಾರೆ ಆಲ್ ಆಫ್ ದ ಹೆಬೋ. ಸೊ ತುಂಬ ಚಿಕ್ಕದು ಯಾವುದು ಅಂತ ಹೇಳಿದ್ರೆ ಲ್ಯಾನ್ ಮೀನ್ಸ್ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಇದು ಬಂದು ಒಂದು ಸಣ್ಣ ಭೌಗೋಳಿಕ ಪ್ರದೇಶ, ಮೀನ್ಸ್ ಒಂದೇ ಕಟ್ಟಡದಲ್ಲಿ ಬರ್ತಕ್ಕಂಥದ್ದು, ಒಂದೇ ಕಟ್ಟಡದೊಳಗೆ ಹಲವಾರು ಕಂಪ್ಯೂಟರ್ಗಳನ್ನ ಜೋಡಿಸ್ಕೋಬಹುದಾಗಿರುತ್ತೆ. ಆ್ಯಂಡ್ ವ್ಯಾನ್ ಅಂತ ಹೇಳಿದ್ರೆ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಇದು ತುಂಬ ದೊಡ್ಡದಾಗಿರುತ್ತೆ. ಸೊ ಲ್ಯಾನ್ಗಿಂತ ಮ್ಯಾನ್ಗಿಂತ ವ್ಯಾನ್ ಅಂತಕ್ಕಂಥ ತುಂಬ ದೊಡ್ಡದು. ವ್ಯಾನ್ ಮೀನ್ಸ್ ಇದು ತುಂಬ ಒಂದು ರಾಜ್ಯ ಆಗಿರ್ಬೋದು ಅಥವಾ ದೇಶ ಆಗಿರ್ಬೋದು, ಒಂದು ಊರಾಗಿರ್ಬೋದು, ಈ ರೀತಿ ತುಂಬ ದೊಡ್ಡದಾಗಿರ್ತಕ್ಕಂಥ ಒಂದು ಕನೆಕ್ಷನ್ ಹೊಂದಿರತಕ್ಕಂಥದ್ದು. ಮ್ಯಾನ್ ಅಂತ ಹೇಳಿದ್ರೆ ಮೆಟ್ರೋ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಹಲವಾರು ಕಟ್ಟಡಗಳಾಗಿರ್ಬೋದು ಅಥವಾ ಒಂದೇ ಊರಲ್ಲಿ ಹಲವಾರು ಗಣಕಯಂತ್ರಗಳನ್ನು ಇಲ್ಲಿ ಸಂಪರ್ಕಿಸ್ತಕ್ಕಂಥ ಒಂದು ಜಾಲ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನಗರದಲ್ಲಿರುವ ವಿವಿಧ ಕಟ್ಟಡಗಳು. ಸೊ ನಗರ ಅಥವಾ ಒಂದು ಊರು, ಒಂದು ಗ್ರಾಮ, ಅಲ್ಲಿ ಬರ್ತಕ್ಕಂಥ ಕಟ್ಟಡಗಳು ಅಂತ ಹೇಳಿದಾಗ ಆಪ್ಷನ್ ಸಿ ಮ್ಯಾನ್ ಬರುತ್ತೆ. ಲ್ಯಾನ್ ಅಂತ ಹೇಳಿದಾಗ ಒಂದೇ ಬಿಲ್ಡಿಂಗ್, ಒಂದೇ ಅಪಾರ್ಟ್ಮೆಂಟ್ ಆಗಿರಬಹುದು. ಸೊ ವ್ಯಾನ್ ಅಂತ ಹೇಳಿದ್ರೆ ತುಂಬ ದೊಡ್ಡದಾಗಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ಆಪ್ಷನ್ ಸಿ ಮ್ಯಾನ್ ಅಂತಕ್ಕಂಥದ್ದು ಮೆಟ್ರೋ ಏರಿಯಾ ನೆಟ್ವರ್ಕ್. ಇದು ಬಂದು ಒಂದು ನಗರ ಅಥವಾ ಒಂದು ಕಟ್ಟಡ ಅಥವಾ ಒಂದು ಊರಿನಲ್ಲಿ ಇರ್ತಕ್ಕಂಥ ವಿವಿಧ ಕಟ್ಟಡಗಳ ಮಧ್ಯೆ ಸಂಪರ್ಕ ಮಾಡ್ತಕ್ಕಂಥ ಒಂದು ಜಾಲ ಆಗುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಬಂದು ಜಿಮೇಲ್ನಲ್ಲಿ ನಾವು ಕಳಿಸಬಹುದಾದ ಫೈಲ್ನ ಗರಿಷ್ಠ ಗಾತ್ರ ಎಷ್ಟು ಅಂತ ಕೇಳಿದ್ರಿ. ಜಿಮೇಲ್ನಲ್ಲಿ ನಾವು ಕಳಿಸಬಹುದಾದ ಫೈಲ್ನ ಗರಿಷ್ಠ ಗಾತ್ರ ಎಷ್ಟು? ಸೊ ನೋಡಿ, ಇಲ್ಲಿ ಜಿಮೇಲ್ ಕೊಟ್ಟಿದ್ದಾರೆ. ಜಿಮೇಲ್ಗೆ ಬೇರೆ, ಇಮೇಲೇ ಬೇರೆ ಅಲ್ವಾ? ಜಿಮೇಲ್ ಬೇರೆ, ಇಮೇಲ್ ಬೇರೆ. ಸೊ ಇಮೇಲಲ್ಲಿ ನಾವು ಕಳಿಸ್ತಕ್ಕಂಥದ್ದು 10 MB ಅಷ್ಟೇ, 10 MB. ಆದರೆ ಗೂಗಲ್ ಮೇಲ್, ಇಟ್ ಮೀನ್ಸ್ ಜಿಮೇಲ್ ಅಥವಾ ಗೂಗಲ್ ಮೇಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕಳಿಸ್ತಕ್ಕಂಥ ಒಂದು ಫೈಲ್ನ ಗರಿಷ್ಠ ಗಾತ್ರ ಅಂತ ಹೇಳಿದ್ರೆ ಆಪ್ಷನ್ ಡಿ 25 MB ಅಂತಕ್ಕಂಥದ್ದು, ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನಲ್ಲಿ ಯಾವುದು ಸರ್ಚ್ ಎಂಜಿನ್ ಆಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಸರ್ಚ್ ಎಂಜಿನ್ ಅಂತ ಕೊಟ್ಟಿದ್ದಾರೆ. ಗೂಗಲ್, ask.com, DuckDuckGo, ಆಲ್ ಆಫ್ ದ ಹೆಬೋ. ಸೊ ನೋಡಿ, ಇಲ್ಲಿ ಸರ್ಚ್ ಎಂಜಿನ್ ಅಂತ ಹೇಳಿದ್ರೆ ನಾವು ಏನು ಇನ್ಫಾರ್ಮೇಷನ್ ಬೇಕೋ ಸೊ ಸಾಫ್ಟ್ವೇರಲ್ಲಿ ನಾವು ಸರ್ಚ್ ಮಾಡ್ತಕ್ಕಂಥ ಒಂದು ಇದನ್ನು ನಾವು ಸರ್ಚ್ ಎಂಜಿನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಗೂಗಲು, ask.com, DuckDuckGo ಇವೆಲ್ಲ ಬರ್ತಕ್ಕಂಥದ್ದು ಸರ್ಚ್ ಎಂಜಿನಲ್ಲೇ. ಸೊ ಹಾಗೆ ಆನ್ಸರು ಆಪ್ಷನ್ ಡಿ ಆಲ್ ಆಫ್ ದ ಹೆಬೋ. ಸೊ ಇಟ್ ಮೀನ್ಸ್ ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಂಡು ನಮ್ಗೆ ಯಾವುದೊಂದು ಇನ್ಫಾರ್ಮೇಷನ್ ಬೇಕೋ ಅದನ್ನು ಸರ್ಚ್ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನಲ್ಲಿ ಯಾವುದು ಮೇಲ್ವೇರ್ ಆಗಿದೆ ಅಂತ ಕೇಳಿದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಮೇಲ್ವೇರ್? ಸ್ಪ್ಲೈವೇರ್, ಕ್ರೋಮ್, ಬೈಡ್, ಮೇಲ್ನ ಎಲ್ಲವು, ಆಲ್ ಆಫ್ ದ ಹೆಬೋ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಮೇಲ್ವೇರ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಬೇಕಾಗುತ್ತೆ. ಮೇಲ್ವೇರ್ ಅಂತ ಹೇಳಿದರೆ ಇದು ಒಂದು ವೈರಸ್ ಅಂತ ಹೇಳ್ತೀವಲ್ಲ. ಸೊ ಇಟ್ ಮೀನ್ಸ್ ಒಂದು ಹ್ಯಾಕ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಒಂದು ಫೋನ್ ಹ್ಯಾಕ್ ಮಾಡೋದಾಗಿರ್ಬೋದು ಅಥವಾ ಒಂದು ಸಿಸ್ಟಮ್ನ ಹ್ಯಾಕ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಒಂದು ವೈರಸ್ ಇಂಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ. ಸೊ ಅದನ್ನು ನಾವು ಮೇಲ್ವೇರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಸ್ಪ್ಲೈವೇರ್ ಅಂತಕ್ಕಂಥದ್ದು ಒಂದು ಮೇಲ್ವೇರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ರೋಮ್ ಅಂದರೆ ನಿಮ್ಗೆ ಗೊತ್ತಿದೆ, ಇದೊಂದು ಕ್ರೋಮ್ ಅಂತಕ್ಕಂಥ ಇಂಟರ್ನೆಟ್ ಒಂದಿದು. ಸೊ ಇದು ಆನ್ಸರ್ ಬರೋದಿಲ್ಲ. ಆ್ಯಂಡ್ ಬೈಡ್ ಅಂತ ಹೇಳಿದರೆ ಇದೊಂದು ವೆಬ್ಸೈಟ್. ಇಟ್ ಮೀನ್ಸ್ ಇದು ಚೀನಾದ ಒಂದು ವೆಬ್ಸೈಟು, ಬಟ್ ಇದು ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ. ಒಂದು ರಕ್ಷಣೆ, ಇಟ್ ಮೀನ್ಸ್ ಸೆಕ್ಯೂರಿಟಿಗೋಸ್ಕರ ಈ ಒಂದು ಚೀನಾದ ವೆಬ್ಸೈಟನ್ನು ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ 2020ರಲ್ಲಿ. ಬಟ್ ಇದು ಬಂದು ಒಂದು ವೆಬ್ಸೈಟ್ ಆಗಿರುತ್ತೆ. ಕ್ರೋಮ್ ಅಂದರೆ ಇದೊಂದು ಸರ್ಚ್ ಇದು ಮಾಡ್ತಕ್ಕಂಥದ್ದು. ಸ್ಪ್ಲೈವೇರ್ ಅಂತ ಹೇಳ್ತಕ್ಕಂಥದ್ದು ಮೇಲ್ವೇರ್. ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಿ ವೈರಸ್ ಇಂಜೆಕ್ಟ್ ಮಾಡ್ತಕ್ಕಂಥದ್ದು ಅಥವಾ ಫೋನ್ ಹ್ಯಾಕ್ ಮಾಡಿದ್ರು ಅಂತ ಹೇಳ್ತಕ್ಕಂಥ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರು. ಸೊ ಈ ಥರ ಎಲ್ಲ ಹೇಳ್ತೀವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಥದ್ದು ಸ್ಪ್ಲೈವೇರ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಸೊ ಇದು ಎರಡು ಬರೋದಿಲ್ಲ, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ನ್ಯಾವಿಗೇಷನ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ನ್ಯಾವಿಗೇಷನ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ? GPS USA, ವಿಚ್ ಆಫ್ ದ ಫಾಲೋಯಿಂಗ್ ಪೇಸ್ ಇಸ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ನ್ಯಾವಿಗೇಷನ್ ಸಿಸ್ಟಮ್? GPS USA ಕಂಡಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು QZSS ಜಪಾನ್ ಅಂತ ಕೊಟ್ಟಿದ್ದಾರೆ. ಗೆಲಿಲಿಯೋ ಬಂದು ರಷ್ಯಾ, IRNSS ಬಂದು ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಸೊ ಮೇಲ್ವೇರ್ ಮೀನ್ಸ್ ಈ ಒಂದು ಏನಿದೆ ವಾರ್ಮ್ಸ್ ನಿಮಗೆ ಗೊತ್ತಿರಬಹುದು. ವಾರ್ಮ್ಸ್ ಆರ್ ವೈರಸ್. ಸೊ ಈ ಥರ ಒಂದು ಸಿಸ್ಟಮ್ಗೆ ಇಂಜೆಕ್ಟ್ ಮಾಡ್ತಕ್ಕಂಥದ್ದು ಅಥವಾ ಇಟ್ ಮೀನ್ಸ್ ಇದು ಅಂತ ಹೇಳಿದ್ರೆ ಇದು
ಕಾನೂನು ಬಾಹಿರ ಅಂತ ಹೇಳ್ತೀವಲ್ವ, ಸೊ ಆ ರೀತಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದು. ಸೊ ಇನ್ನೂ ಹೇಳ್ಬೇಕಂತ ಹೇಳಿದ್ರೆ ನಿಮಗೆ ಸಿಸ್ಟಮ್ ಹ್ಯಾಂಗ್ ಐತೆ ಅಂತ ಹೇಳ್ತೀವಿ, ಸೊ ಅಲ್ಲಿ ವೈರಸ್ ಇಂಜೆಕ್ಟ್ ಆಗಿದೆ ಅಂತ ಹೇಳ್ತೀವಿ, ಸೊ ಅದಕ್ಕೆ ಸಂಬಂಧಪಟ್ಟಂಥದ್ದು ನಾವು ಮ್ಯಾಲ್ವೇರ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಬರ್ತಕ್ಕಂಥದ್ದು ಸ್ಪೈವೇರ್ ಅಂತಕ್ಕಂಥ ಒಂದು ಎಕ್ಸಾಂಪಲ್ ಅಷ್ಟೇ. ಓಕೆ, ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ GPS ಬಂದು USA ನ್ಯಾವಿಗೇಷನ್ ಅಂತ ಹೇಳಿದ್ದಾರೆ, ಆ್ಯಂಡ್ QZSS ಬಂದು ಜಪಾನ್ ಅಂತ ಹೇಳಿದ್ದಾರೆ, ಆ್ಯಂಡ್ ನೆಕ್ಸ್ಟ್ ಬಂದು ಗೆಲಿಲಿಯೋ ಬಂದು ರಷ್ಯಾ ಅಂತ ಹೇಳಿದರೆ, IRNSS ಬಂದು ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ GPS USA ಸರಿ ಇರ್ತಕ್ಕಂಥದ್ದು, QZSS ಬಂದು ಜಪಾನು ಇದು ಸರಿ ಇದೆ, IRNSS ಇದೇನಿದೆಯೋ ಇಂಡಿಯನ್ ರೀಜನಲ್ ನಾವಿಗೇಷನ್ ಸಿಸ್ಟಮ್, ಸೊ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಇಂಡಿಯನ್ ರೀಜನಲ್ ನಾವಿಗೇಷನ್ ಸಿಸ್ಟಮ್ ಅಂತಕ್ಕಂಥದ್ದು, ಇದು 2014ರಲ್ಲಿ ಬರ್ತಿರ್ತಕ್ಕಂಥದ್ದು, ಆ್ಯಂಡ್ ಇದು ಜಪಾನಿಂದ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಇದೇನು ಕೊಡೋ GPS ಬಂದು ಇದು ಬಂದು ಇದ್ರದ್ದು USAದು. ಆದರೆ ಇಲ್ಲಿ ಕೊಡ್ತಕ್ಕಂಥ ಗೆಲಿಲಿಯೋ ಏನಿದೆಯೋ ಇದು ಬಂದು ಯುರೋಪಿಯನ್ ಯೂನಿಯನ್, ಸೊ ಯುರೋಪಿಯನ್ಗೆ ಸಂಬಂಧಪಟ್ಟಂಥದ್ದು. ಸೊ ಹಾಗಾಗಿ ಇದು ತಪ್ಪಾಗಿದೆ. ಸೊ ಅದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಇದನ್ನು ರಷ್ಯಾದಂತ ಹೇಳಿದ್ರೆ, ಸೊ ಗೆಲಿಲಿಯೋ ಬಂದು ಯುರೋಪಿಯನ್ದು, ರಷ್ಯಾದ ಬಂದು GLONASS. ಸೊ ಈ ನಾವಿಗೇಷನ್ ಕೋಡ್ ಬಂದು ರಷ್ಯಾದು. ಸೊ ಗೆಲಿಲಿಯೋ ಬಂದು ಯುರೋಪಿಯನ್ ಯೂನಿಯನ್ದು, ಇದು ಬಂದು ರಷ್ಯಾದು. ಸೊ ಇದು ತಪ್ಪಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಸೊ ಇಲ್ಲ ನೋಡ್ತಾ ಹೋದಾಗೆ ಈ ಒಂದು ಏನಿದೆಯೋ ಕ್ಯಾಂಪಸ್ ಅಂತ ಒಂದು ಬರುತ್ತೆ, ಕಾಂಪಸ್ COMPASS ಕಾಂಪಸ್ ಇದೆಯಲ್ಲ, ಸೊ ಇದು ಬಂದು ಚೀನಾ ದೇಶದ್ದು, ಚೀನಾ. ಸೊ ಇಷ್ಟು ನೋಟ್ ಮಾಡ್ಕೊಳ್ಳಿ, ಕಾಂಪಸ್ ಬಂದು ಚೀನಾ, ಆ್ಯಂಡ್ ಗೆಲಿಲಿಯೋ ಬಂದು ಯುರೋಪಿಯನ್ನು, ರಷ್ಯಾ ಬಂದು ಇದು ಬರುತ್ತೆ, ಗ್ಲೋನಾಸ್ ಬಂದು IRNSS ಬಂದು ಇಂಡಿಯಾದು, QZSS ಬಂದು ಜಪಾನು, GPS ಬಂದು USAಗೆ ಸಂಬಂಧಪಟ್ಟಂಥದ್ದು. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಸೊ ಇಟ್ ಮೀನ್ಸ್ GPS ಕಂಡಿರ್ತಕ್ಕಂಥದ್ದೇ USA ಕಂಡಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ, GPS ಅಂದರೆ ಏನು ಅಂತ ನಿಮಗೆ ಅಬ್ರಿವೇಷನ್ನ ಕೇಳ್ಬೋದು. GPS ಮೀನ್ಸ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಸೊ ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ GPS ಅಂತಕ್ಕಂಥದ್ದು. ಸೊ ಅದನ್ನೊಂದು ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು MS ವರ್ಡ್ನಲ್ಲಿ ಫುಟ್ ನೋಟ್ ಮತ್ತು ಎಂಡ್ ನೋಟ್ ಆಯ್ಕೆಗಳು ಯಾವ ಮೆನುನಲ್ಲಿ ಇರುತ್ತವೆ? ಇನ್ ವಿಚ್ ಮೆನು ಆರ್ ಫುಟ್ ನೋಟ್ ಆ್ಯಂಡ್ ಎಂಡ್ ನೋಟ್ ಆಪ್ಷನ್ಸ್ ಇನ್ MS ವರ್ಡ್ ಅಂತ ಕೇಳಿದರೆ, ರೆಫರೆನ್ಸ್ ಮೆನು, ರಿವಿನ್ಯೂ ಮೆನು, ಮೇಲಿಂಗ್ಸ್ ಮೆನು, ಆಲ್ ಆಫ್ ದ ಎಬೋ ಅಂತ ಕೇಳಿದರೆ, ಸೊ ಇಲ್ಲಿ ಫುಟ್ ನೋಟ್ ಮತ್ತು ಎಂಡ್ ನೋಟ್ ಆಯ್ಕೆಗಳು ಬರ್ತಕ್ಕಂಥದ್ದು ರೆಫರೆನ್ಸ್ ಮೆನು. ಸೊ ನೀವು MS ವರ್ಡ್ನ ಒಂದು ಓಪನ್ ಮಾಡಿದ್ರೆ ಅಲ್ಲಿ ಸಿಗ್ತಕ್ಕಂಥದ್ದು ರೆಫರೆನ್ಸ್ ಮೆನುನಲ್ಲಿ ಈ ಒಂದು ಫುಟ್ ನೋಟ್ ಮತ್ತು ಎಂಡ್ ನೋಟ್ಗಳು ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು MS ಪವರ್ ಪಾಯಿಂಟ್. ಸೊ ನೋಡಿ ಇಲ್ಲಿ MS ಪವರ್ ಪಾಯಿಂಟ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದ್ರೆ, ವಿಚ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ರಿಗಾರ್ಡಿಂಗ್ MS ಪವರ್ ಪಾಯಿಂಟ್. ಸೊ ನಮ್ಗೆ ಗೊತ್ತಿದೆ MS ಪವರ್ ಪಾಯಿಂಟ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಮೇಯ್ನಾಗಿ ಇಲ್ಲಿ PPT ರೆಡಿ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತಕ್ಕಂಥದ್ದು MS ಪವರ್ ಪಾಯಿಂಟ್. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇದನ್ನು ಪ್ರಮುಖವಾಗಿ ಪ್ರೆಸೆಂಟೇಷನ್ಗೆ ಬಳಸ್ತಾರೆ, ಹೌದಲ್ಲ. ಸೊ PPT ಮೀನ್ಸ್ ಪ್ರೆಸೆಂಟೇಷನ್ಗೆ ಬಳಸ್ತಕ್ಕಂಥದ್ದು MS ಪವರ್ ಪಾಯಿಂಟ್ ಆಗಿರುತ್ತೆ. ಆ್ಯಂಡ್ MS ಪವರ್ ಪಾಯಿಂಟ್ ಸ್ಲೈಡ್ನಲ್ಲಿ ನಾವು ಇಮೇಜ್ ಮಾತ್ರ ಬಳಸಬಹುದು, ಇದರಲ್ಲಿ ಗ್ರಾಫ್ ಪೈ ಚಾರ್ಟ್ ಹಾಕಲು ಅವಕಾಶ ಇಲ್ಲ ಅಂತ ಕೊಟ್ಟಿದ್ದಾರೆ. So we can only use image in MS PowerPoint slide, no graph pie chart is allowed in it ಅಂತ ಕೊಟ್ಟಿದ್ದಾರೆ. ಸೊ ನೀವು ನೋಡಿರಬಹುದು, ಸೊ ನಾವೇನು PDF ಮಾಡಿ ಹಾಕ್ತೀವಿ ಈ ಒಂದು ವೀಡಿಯೋಸ್ಗೆ, ಸೊ ಅಲ್ಲಿ ನೋಡ್ತಾ ಹೋದಾಗೆ ಅಲ್ಲಿ PDF ಇರುತ್ತೆ, ಆದರೆ ಅದರಲ್ಲಿ ಚಿತ್ರಗಳು ಇರುತ್ತೆ, ಮತ್ತು ಪೈ ಚಾರ್ಟ್ಗಳು ಹಾಕಬಹುದು, ಮತ್ತು ಗ್ರಾಫ್ಗಳು ಇರುತ್ತೆ, ಮತ್ತು ಇಮೇಜಸ್ನು ಸಹ ಇನ್ಸರ್ಟ್ ಮಾಡಿರ್ತೀವಿ, ಮತ್ತು ಅಲ್ಲಿ ಟೈಪಿಂಗು ಸಹ ಇರುತ್ತೆ. ಸೊ ಹಾಗಾಗಿ ನಾವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಇಮೇಜ್ ಮಾತ್ರ ಅಲ್ಲ ಗ್ರಾಫು ಪೈ ಚಾರ್ಟು ಸಹ ಹಾಕೋದಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ತಪ್ಪಾಗಿದೆ. ಆಪ್ಷನ್ 1 ಏನಿದೆಯೋ ಇದನ್ನು ಪ್ರಮುಖವಾಗಿ ಪ್ರೆಸೆಂಟೇಷನ್ಗೆ ಬಳಸ್ತೀವಿ, ಇಟ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ಪ್ರೆಸೆಂಟೇಷನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಸೊ ಇಲ್ಲಿ MS ಪವರ್ ಪಾಯಿಂಟ್ನಲ್ಲಿ ನಾವು ಗ್ರಾಫು ಪೈ ಚಾರ್ಟ್ ಹಾಕಲು ಅವಕಾಶ ಇದೆ ಅಂತ ಕೊಟ್ಟಿದೆ, ಅದು ಸರಿ ಹೋಗ್ತಿತ್ತು, ಬಟ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ತಪ್ಪಾಗ್ತಕ್ಕಂಥದ್ದು, ಆಪ್ಷನ್ 1 ಸರಿ ಇದೆ. ಆ್ಯಂಡ್ ನೆಕ್ಸ್ಟು
PDF ಫೈಲನ್ನು ಓಪನ್ ಮಾಡಲು ಯಾವ ಸಾಫ್ಟ್ವೇರ್ ಉಪಯೋಗಿಸಬೇಕು ಅಂತ ಕೊಟ್ಟಿದ್ದಾರೆ. PDF ಫೈಲನ್ನು ಓಪನ್ ಮಾಡಲು ಯಾವ ಸಾಫ್ಟ್ವೇರ್ ಉಪಯೋಗಿಸಬೇಕು, ವಿಚ್ ಸಾಫ್ಟ್ವೇರ್ ಶುಡ್ ಬಿ ಯೂಸ್ ಟು ಓಪನ್ ಅ PDF ಫೈಲ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಫಾಕ್ಸಿಟ್ ಎಡಿಟರ್ ಅಂತಕ್ಕಂಥದ್ದು ಒಂದು ಬರುತ್ತೆ. ಸೊ ಸುಮಾರು ಬರುತ್ತೆ, ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿದೆಯೋ ಇಲ್ಲಿ ಗೂಗಲ್ಲು, MS ಆಫೀಸು, MS ವರ್ಡು, ಆಕ್ರೋಬ್ಯಾಟ್ ರೀಡರ್ ಅಂತ ಕೊಟ್ಟಿದ್ದಾರೆ. ಸೊ ಓಪನ್ ಮಾಡಬೇಕಂತ ಹೇಳಿದ್ರೆ ಗೂಗಲ್ ಕ್ರೋಮಲ್ಲೂ ಸಹ ನಾವು ಓಪನ್ ಮಾಡ್ಬೋದು, ಬಟ್ ಗೂಗಲಲ್ಲಿ ಮಾಡೋದು ಕೆಲವೊಂದು ಫೈಲ್ ಓಪನ್ ಆಗುತ್ತೆ, ಕೆಲವೊಂದು ಫೈಲ್ ಓಪನ್ ಆಗೋದಿಲ್ಲ. ಸೊ ಇದು ಅಷ್ಟೇ, MS ಆಫೀಸ್ ಮತ್ತು MS ವರ್ಡ್ ಏನಿದೆಯೋ ಇಲ್ಲಿ ನಾವು ಬರೆದಿರ್ತಕ್ಕಂಥ ಫೈಲು ಅದೇ ಬೇರೆ ಭಾಷೆಯಲ್ಲಿ ಇದಾಗ್ತಕ್ಕಂಥದ್ದು, ಟೈಪ್ ಆಗ್ತಕ್ಕಂಥದ್ದು. ಸೊ ಆ್ಯಂಡ್ ನೆಕ್ಸ್ಟ್ ಆಕ್ರೋಬ್ಯಾಟ್ ರೀಡಲ್ಲಿ ನಾವು ಮೇಯ್ನಾಗಿ ಯೂಸ್ ಮಾಡ್ತಕ್ಕಂಥದ್ದು ಆಕ್ರೋಬ್ಯಾಟ್ ರೀಡರು, PDF ಫೈಲನ್ನು ಓಪನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಆಕ್ರೋಬ್ಯಾಟ್ ರೀಡರ್. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು PDF ಫೈಲು. ಸೊ ಯಾರೆಲ್ಲ ಸಿಸ್ಟಮ್ ಯೂಸ್ ಮಾಡ್ತಾರೋ ಗೊತ್ತಿರುತ್ತೆ, PDF ಫೈಲ್ ನಾವು 1-2 ಸರಿ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗೋದು ನಮಗೆ ಮೇಯ್ನಾಗಿ ಆಕ್ರೋಬ್ಯಾಟ್ ರೀಡರಲ್ಲೇ ಓಪನ್ ಆಗ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಇಮೇಲನ್ನು ಒಬ್ಬರಿಗಿಂತ ಹೆಚ್ಚು ಜನರಿಗೆ ಕಳುಹಿಸುವಾಗ ಅವರ ಮೇಲ್ ವಿಳಾಸವನ್ನು ಮರೆಮಾಡಲು ಯಾವ ಆಯ್ಕೆಯನ್ನು ಬಳಸಬೇಕು. ವೆನ್ ಸೆಂಡಿಂಗ್ ಆ್ಯನ್ ಇಮೇಲ್ ಟು ಮೋರ್ ದ್ಯಾನ್ ಒನ್ ಪರ್ಸನ್ ಯೂಸ್ ದ ಡ್ಯಾಶ್ ಆಪ್ಷನ್ ಟು ಹೈಡ್ ದೇರ್ ಮೇಲ್ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಸುಮಾರು ಸರಿ ಎಕ್ಸಾಮಲ್ಲಿ ಕ್ವಶನ್ ಬಂದಿದೆ. ಈ ಒಂದು ಮೇಲ್ ಅಡ್ರೆಸ್ನ ನಾವು ಹೈಡ್ ಮಾಡಬೇಕಂತ ಹೇಳಿದರೆ ಇಮೇಲನ್ನು ಯಾವ ಒಂದು ಆಪ್ಷನ್ನ ಮಾಡಬೇಕಂತ ಹೇಳಿದ್ರೆ BCC ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಹೇಳ್ತೀವಿ. ಸೊ ಆಪ್ಷನ್ ಎ BCC ಬ್ಲೈಂಡ್ ಕಾರ್ಬನ್ ಕಾಪಿ. ನೆಕ್ಸ್ಟ್ ಇದು ಕಾಪಿ CC ಅಂತಕ್ಕಂಥದ್ದು ಸಹ ನಾವು ಇಮೇಲ್ನ ಕಳಿಸ್ತೀವಿ, ಬಟ್ ಇದರಲ್ಲಿ ನಾವು ಹೈಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ BCCಲಿ ಹೈಡ್ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಫ್ಲಾಫಿ ಡಿಸ್ಕ್ ಎಂಬುದು ಏನು ಅಂತ ಕೇಳಿದರೆ ಫ್ಲಾಫಿ ಡಿಸ್ಕ್ ಅಂತಕ್ಕಂಥದ್ದು, ಫ್ಲಾಫಿ ಡಿಸ್ಕ್ ಎಂಬುದು ಡ್ಯಾಶ್, ಫ್ಲಾಫಿ ಡಿಸ್ಕ್ ಇಸ್ ಅ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ಪ್ರೈಮರಿ ಮೆಮೊರಿನ, ಸೆಕೆಂಡರಿ ಮೆಮೊರಿ ಅಥವಾ A ಆ್ಯಂಡ್ B ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಸೊ ನಾವು ಆಲ್ರೆಡಿ ನೋಡಿದ್ವಿ ಯಾವುದು RAM ಮತ್ತು ROM ಅಂತ ನೋಡಿದ್ವಿ ಅಲ್ವಾ. ಸೊ ಅಲ್ಲಿ RAM ಮತ್ತು ROM ಅಂತಕ್ಕಂಥದ್ದು ಟೆಂಪ್ರವರಿ ಮೆಮೊರಿ. ಆ್ಯಂಡ್ ಬಂದು ಎಸ್ ಅದು ಬಂದು ಪ್ರೈಮರಿ ಮೆಮೊರಿಲಿ ಬರ್ತಕ್ಕಂಥದ್ದು ಯಾವುದು RAM ಮತ್ತು ROM ಅಂತಕ್ಕಂಥದ್ದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಫ್ಲಾಫಿ ಡಿಸ್ಕ್. ಸೊ ಫ್ಲಾಫಿ ಡಿಸ್ಕ್ ಅಂತಕ್ಕಂಥದ್ದು ಯಾವುದಲ್ಲಿ ಬರುತ್ತೆ, ಸೊ ಮ್ಯಾಗ್ನೆಟಿಕ್ ಟೇಪ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಇಟ್ ಮೀನ್ಸ್ ಮ್ಯಾಗ್ನೆಟಿಕ್ ಡಿವೈಸ್ ಅಂತ ಹೇಳ್ತೀವಿ. ಸೊ ಅದ್ರಲ್ಲಿ ಬರ್ತಕ್ಕಂಥದ್ದು ಫ್ಲಾಫಿ ಡಿಸ್ಕ್. ಇಟ್ ಮೀನ್ಸ್ ಇದು ಬಂದು ದ್ವಿತೀಯಕ, ಸೆಕೆಂಡರಿ ಮೆಮೊರಿ, ಇಟ್ ಮೀನ್ಸ್ ಪರ್ಮನೆಂಟ್ ಮೆಮೊರಿ ಅಂತ ಸಹ ಹೇಳ್ತೀವಿ. ಸೆಕೆಂಡರಿ ಮೆಮೊರಿ, ಪರ್ಮನೆಂಟ್ ಮೆಮೊರಿ ಆ್ಯಂಡ್ ಕಾಂತೀಯ ಸಾಧನಗಳು ಅಥವಾ ಮ್ಯಾಗ್ನೆಟಿಕ್ ಡಿವೈಸಸಲ್ಲಿ ಬರ್ತಕ್ಕಂಥದ್ದು ಈ ಒಂದು ಫ್ಲಾಫಿ ಡಿಸ್ಕ್ ಆಗಿರ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 2 ಸೆಕೆಂಡರಿ ಮೆಮೊರಿ ಅಥವಾ ದ್ವಿತೀಯ ಸ್ಮರಣೆ ಅಂತಕ್ಕಂಥದ್ದು. ಆ್ಯಂಡ್ ನಮ್ಗೆ ಗೊತ್ತಿದೆ ಪ್ರೈಮರಿ ಅಂತ ಹೇಳಿದಾಗ ROM ಮತ್ತು RAM ಏನು ಹೇಳಿದ್ವಿ. ಸೊ ಅದು ಬಂದು ಪ್ರೈಮರಿ ಮೆಮೊರಿಲಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಆ್ಯಪಲ್ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿರೋ OS ಯಾವುದು ಅಂತ ಕೇಳಿದರೆ ವಿಚ್ OS ಮೀನ್ಸ್ ಆಪ್ರೇಟಿಂಗ್ ಸಿಸ್ಟಮ್. ಸೊ ಓಕೆ, ಆಪ್ರೇಟಿಂಗ್ ಸಿಸ್ಟಮಲ್ಲಿ ಆ್ಯಪಲ್ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ವಿಚ್ OS ಇಸ್ ಡೆವಲಪ್ಡ್ ಬೈ ಆ್ಯಪಲ್. ಸೊ ವಿಂಡೋಸ್ ಕೊಟ್ಟಿದ್ದಾರೆ, ಮ್ಯಾಕ್ OS, DOS ಮೇಲ್ನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಿಂಡೋಸು, ಮ್ಯಾಕ್ OS ಮತ್ತು DOS ಈ ಮೂರು ಸಹ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ವಿಂಡೋಸ್ ಅಂತಕ್ಕಂಥದ್ದು ಏನಿದೆಯೋ ವಿಂಡೋಸು, ಮ್ಯಾಕ್ OS ಮತ್ತು DOS ಅಲ್ಲಿ ಆ್ಯಪಲ್ ಸಂಸ್ಥೆ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಆಪ್ಷನ್ ಬಿ ಮ್ಯಾಕ್ OS ಅಂತಕ್ಕಂಥದ್ದು, ಆ್ಯಪಲ್ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ವಿಂಡೋಸ್ ಕೊಟ್ಟಿದಲ್ವಾ. ಸೊ ಇದು ಬಂದು ಮೈಕ್ರೋಸಾಫ್ಟ್ ಕಂಪನಿಯವರು ಈ ಒಂದು ವಿಂಡೋಸನ್ನು ಅಭಿವೃದ್ಧಿಪಡಿಸ್ತಾರೆ. ಮ್ಯಾಕ್ OS ಬಂದು ಆ್ಯಪಲ್ ಸಂಸ್ಥೆಯವರು ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಡೆಸ್ಕ್ಟಾಪ್ ಐಕಾನ್ ಈ ಕೆಳಗಿನನ್ನು ಪ್ರತಿನಿಧಿಸುವ ಸಂಕೇತ ಎಂಬುದಾಗಿ ಡೆಸ್ಕ್ಟಾಪ್ ಐಕಾನ್ ಈ ಕೆಳಗಿನ ಪ್ರತಿನಿಧಿಸುವ ಸಂಕೇತ ಎಂಬುದಾಗಿ ಭಾವಿಸಬಹುದಾಗಿದೆ. ಹೇ ಡೆಸ್ಕ್ಟಾಪ್ ಐಕಾನ್ ಕ್ಯಾನ್ ಬಿ ಥಾಟ್ ಆಫ್ ಆಸ್ ಅ ಸಿಂಬಲ್ ರೆಪ್ರೆಸೆಂಟಿಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಮೀನ್ಸ್ ಡೆಸ್ಕ್ಟಾಪ್ ಐಕಾನ್ ಅಂತಕ್ಕಂಥದ್ದು ಏನಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಅಥವಾ ಅದರ ಒಂದು ಸಂಕೇತ ಏನಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ನಾವು ಹೇಳ್ತೀವಿ ಐಕಾನ್ ಅಂತಕ್ಕಂಥದ್ದು ಒಂದು ಸಂಕೇತ, ನ್ಯಾವಿಗೇಷನ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಆದರೆ ಆ ಒಂದು ಏನಕ್ಕೆ ನ್ಯಾವಿಗೇಷನ್ ಅಥವಾ ಸಂಕೇತವಾಗಿ ಯೂಸ್ ಮಾಡ್ತೀವಲ್ಲ ಯಾವುದಕ್ಕೋಸ್ಕರ ಅಂತ ಹೇಳಿದರೆ, ಸೊ ನೋಡಿ ಇಲ್ಲಿ ಒಂದು ಕಾರ್ಯಕ್ರಮ ಅಥವಾ ಒಂದು ಫೋಲ್ಡರ್ ಅಥವಾ ಒಂದು ಕಡತವನ್ನು ತಲುಪುವ ಹತ್ತಿರ ಮಾರ್ಗ. ಸೊ ಇಲ್ಲಿ ಕೊಟ್ಟಿದ್ದಾರೆ ಒಂದು ಕಾರ್ಯಕ್ರಮ ಅಂತ ಕೊಟ್ಟಿದ್ದಾರೆ, ಒಂದು ಕಾರ್ಯಕ್ರಮ ಅಥವಾ ತಲುಪುವ ಹತ್ತಿರ ಮಾರ್ಗ ಅಂತ ಕೊಟ್ಟಿದ್ದಾರೆ, ಮತ್ತು ಒಂದು ಕಡತ ಅಥವಾ ಫೋಲ್ಡರ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಬರ್ತಕ್ಕಂಥದ್ದು ಕಾರ್ಯಕ್ರಮನೂ ಬರುತ್ತೆ ಆ್ಯಂಡ್ ಫೋಲ್ಡರು ಸಹ ಬರುತ್ತೆ, ಕಡತನೂ ಸಹ ಬರುತ್ತೆ. ಸೊ ಟೋಟಲಾಗಿ 3 ಸಹ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಕಾರ್ಯಕ್ರಮ ಅಥವಾ ಒಂದು ಫೋಲ್ಡರ್ ಅಥವಾ ಒಂದು ಕಡತವನ್ನು ತಲುಪುವ ಹತ್ತಿರದ ಮಾರ್ಗ. ಎ ಶಾರ್ಟ್ಕಟ್ ವೇ ಟು ಬಿ ಪ್ರೋಗ್ರಾಮ್ ಆರ್ ಎ ಫೋಲ್ಡರ್ ಆರ್ ಎ ಫೈಲ್. ಸೊ ಓಕೆ, ಸೊ ಡೆಸ್ಕ್ಟಾಪ್ ಐಕಾನ ನಿಮ್ಗೆ ಗೊತ್ತಿರುವ. ಸೊ ಈ ಐಕಾನ್ ಏನು ಹೇಳ್ತೀವಲ್ಲ, ಸೊ ಇದು ಐಕಾನಲ್ಲಿ ಬರ್ತಕ್ಕಂಥದ್ದು.
ಆ್ಯಂಡ್ ನೆಕ್ಸ್ಟ್ ಬಂದು ಸೊ ನೋಡಿ ಇಲ್ಲಿ ನುಡಿ ಸಾಫ್ಟ್ವೇರ್ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ನುಡಿ ಸಾಫ್ಟ್ವೇರ್? ಕರ್ನಾಟಕ ಸರ್ಕಾರ ಇದನ್ನು ಅಭಿವೃದ್ಧಿಪಡಿಸಿದೆ ಅಂತ ಕೊಟ್ಟಿದ್ದಾರೆ. ಗವರ್ನಮೆಂಟ್ ಆಫ್ ಕರ್ನಾಟಕ ಡೆವಲಪ್ಡ್ ದಿಸ್ ಸಾಫ್ಟ್ವೇರ್. ಕನ್ನಡ ಗಣಕ ಪರಿಷತ್ ಅಭಿವೃದ್ಧಿಪಡಿಸಿದೆ ಮತ್ತು ಅದರ ಮಾರಾಟವನ್ನು ಮಾಡುತ್ತಿದೆ ಅಂತ ಕೊಟ್ಟಿದ್ದಾರೆ. ಡೆವಲಪ್ಡ್ ಆ್ಯಂಡ್ ಮಾರ್ಕೆಟೆಡ್ ಬೈ ಕನ್ನಡ ಗಣಕ ಪರಿಷತ್ತು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟು, ಕನ್ನಡ ಗಣಕ ಪರಿಷತ್ತು ಇದರ ಸ್ವಾಮ್ಯವನ್ನು ಹೊಂದಿದ್ದು ಉಚಿತವಾಗಿ ಇದರ ವಿತರಣೆಯನ್ನು ಮಾಡ್ತಕ್ಕಂಥದ್ದು. ಸೊ ನೋಡಿ ಇಲ್ಲಿ ನುಡಿ ಸಾಫ್ಟ್ವೇರ್ ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಉಚಿತವಾಗಿ ಹೋಗ್ತಕ್ಕಂಥದ್ದು. ಸೊ ಇಲ್ಲಿ ಯಾವುದೇ ಒಂದು ಅಮೌಂಟನ್ನು ಕಟ್ತಕ್ಕಂಥದ್ದೆಲ್ಲ ಉಚಿತವಾಗಿ ಹೋಗ್ತಕ್ಕಂಥದ್ದು. ಅದೇ ಇಲ್ಲಿ ಪಾಯಿಂಟ್ಗಳು ಸ್ವಲ್ಪ ಕನ್ಫ್ಯೂಷನಲ್ಲಿದೆ. ಏನಕ್ಕೆ ಅಂತ ಹೇಳಿದ್ರೆ, ಫಸ್ಟು ಇದನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಇದು ಯಾವುದು ಬೆಂಗಳೂರು ಕನ್ನಡ ಗಣಕ ಪರಿಷತ್ತು ಈ ಒಂದು ಇದನ್ನು ಫಸ್ಟ್ಗೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಅದಾದ ನಂತರ ಏನು ಮಾಡುತ್ತೆ, ಅದನ್ನು ಕರ್ನಾಟಕ ಸರ್ಕಾರ ಬೈ ಮಾಡುತ್ತೆ. ಮೀನ್ಸ್ ಅದರ ಅಡಿಯಲ್ಲೇ ತೊಗೊಳ್ತಕ್ಕಂಥದ್ದು. ಕರ್ನಾಟಕ ಸರ್ಕಾರ ತೊಗೊಂಡು ಅದನ್ನು ಅಭಿವೃದ್ಧಿಪಡಿಸುತ್ತೆ. ಅದಾದ ನಂತರ ಏನು ಮಾಡುತ್ತೆ, ಅದನ್ನು ಫ್ರೀಯಾಗಿ ಎಲ್ಲರಿಗೂ ಉಚಿತವಾಗಿ ಬಿಟ್ಕೊಡ್ತಕ್ಕಂಥದ್ದು ಈ ಒಂದು ನುಡಿ ಸಾಫ್ಟ್ವೇರು. ಆದರೆ ಇಲ್ಲಿ ಕೆಲವೊಂದು ಅರ್ಧಂಬರ್ಧ ಆನ್ಸರ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಕರ್ನಾಟಕ ಸರ್ಕಾರ ಇದನ್ನು ಅಭಿವೃದ್ಧಿಪಡಿಸಿದೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಸಹ ಒಂದು ಕಡೆಯಿಂದ ಸರಿಯಾಗುತ್ತೆ. ಆ್ಯಂಡ್ ಗಣಕ ಪರಿಷತ್ ಅಭಿವೃದ್ಧಿಪಡಿಸಿದೆ ಮತ್ತು ಅದರ ಮಾರಾಟವನ್ನು ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಮಾರಾಟ ಇಲ್ಲ ಇಲ್ಲಿ. ಸೊ ಇದನ್ನು ಉಚಿತವಾಗಿ ಕೊಡ್ತಕ್ಕಂಥದ್ದು. ಕನ್ನಡ ಗಣಕ ಪರಿಷತ್ತು ಇದರ ಸ್ವಾಮ್ಯವನ್ನು ಹೊಂದಿದ್ದು ಉಚಿತವಾಗಿ ಇದರ ವಿತರಣೆಯನ್ನು ಮಾಡ್ತಕ್ಕಂಥದ್ದು. ಇದು ಸಹ ಸರಿ ಇರ್ತಕ್ಕಂಥದ್ದು. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ವರ್ಡ್ ಪ್ರೊಸೆಸರ್ನಲ್ಲಿ ಸ್ಪೆಲ್ ಚೆಕ್ ಮಾಡಲು ಉಪಯೋಗಿಸಬಹುದಾ ಫಂಕ್ಷನ್ ಕೀ ಯಾವುದು ಅಂತ ಕೇಳಿದರೆ, ವರ್ಡ್ ಪ್ರೊಸೆಸರ್ನಲ್ಲಿ ಸ್ಪೆಲ್ ಚೆಕ್ ಮಾಡಲು ಉಪಯೋಗಿಸಬಹುದಾದ ಫಂಕ್ಷನ್ ಕೀ ಯಾವುದು? ಎ ಫಂಕ್ಷನ್ ಕೀ ದಟ್ ಕ್ಯಾನ್ ಬಿ ಯೂಸ್ ಟು ಸ್ಪೆಲ್ ಚೆಕ್ ಇನ್ ಅ ವರ್ಡ್ ಪ್ರೊಸೆಸರ್. ಸೊ ಇದು ಸಹ ತುಂಬ ಸಲ ಕೇಳಿದ್ದಾರೆ. ಸೊ ಇಲ್ಲಿ F2, F5, F4, F7 ಕೊಟ್ಟಿದ್ದಾರೆ. ಸೊ F2 ಅಂತ ಹೇಳಿದರೆ ಇದು ಏನಂತ ಹೇಳಿದರೆ, ಇಟ್ ಮೀನ್ಸ್ ಆಯ್ಕೆ ಮಾಡಿದ ಕೋಶದಲ್ಲಿ ಕರ್ಜನನ್ನು ಕಾಣಿಸ್ತಕ್ಕಂಥದ್ದು. ಆಯ್ಕೆ ಮಾಡಿರ್ತಕ್ಕಂಥ ಒಂದು ಕೋಶ ಏನು ಸೆಲ್ ಅಂತ ಇರುತ್ತೋ ಅಲ್ಲಿ ಈ ಒಂದು ಕರ್ಜನನ್ನು ತೋರಿಸ್ತಕ್ಕಂಥದ್ದು F2 ಆಗಿರುತ್ತೆ. ಆ್ಯಂಡ್ F5 ಏನಿದೆಯೋ ಇದು ಬಂದು ನಿಗದಿಪಡಿಸಿದ ಸ್ಥಳಕ್ಕೆ ಚಲಿಸ್ತಕ್ಕಂಥ ಒಂದು ಕಮಾಂಡ್. ಇಟ್ ಮೀನ್ಸ್ ಡಿಸ್ಪ್ಲೇದ ಗೋ ಟು ಡೈಲಾಗ್ ಬಾಕ್ಸ್ಗೆ ಹೋಗ್ತಕ್ಕಂಥದ್ದು F5 ಆಗಿರುತ್ತೆ. ಆ್ಯಂಡ್ F4 ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರೋ, ಸೊ ಇಲ್ಲಿ F4 ಕೊಟ್ಟಿದ್ದಾರಲ್ಲ, ಸೊ F1 ಆಲ್ರೆಡಿ ನೋಡಿದ್ವಿ. ಏನಂತ ಹೇಳಿದ್ರೆ ಇಂದಿನ ಕ್ರಿಯೆನ ಪುನರಾವರ್ತನೆಗೊಳಿಸ್ತಕ್ಕಂಥದ್ದು, ಹೌದಲ್ವಾ? ಸೊ ರಿಪೀಟ್ ದ ಲಾಸ್ಟ್ ಕಮಾಂಡ್ ಆರ್ ಆಕ್ಷನ್ ಇಫ್ ಪಾಸಿಬಲ್ ಅಂತಕ್ಕಂಥದ್ದಾಗುತ್ತೆ. ಆ್ಯಂಡ್ F7 ಕೊಟ್ಟಿದ್ದಾರಲ್ಲ, ಸೊ ಇದು ಬಂದು ಕಾಗುಣಿತ ಪರೀಕ್ಷೆಯನ್ನು ನೋಡ್ತಕ್ಕಂಥದ್ದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು F7. ಸ್ಪೆಲ್ಲಿಂಗ್ ಸ್ಟೆಕ್ ಅಥವಾ ಕಾಗುಣಿತ ದೋಷವನ್ನು ಪತ್ತೆ ಹಚ್ಚತಕ್ಕಂಥದ್ದು F7 ಆಗಿರುತ್ತೆ. ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಬಂದು 59ನೇ ಕ್ವಶನು. MS ವರ್ಡ್ನಲ್ಲಿ ಫಾಂಟ್ ಮೆನುವಿನಲ್ಲಿರುವ ಫಾಂಟ್ನ ಕನಿಷ್ಠ ಮತ್ತು ಗರಿಷ್ಠ ಗಾತ್ರ ಏನು ಅಂತ ಕೇಳಿದರೆ, MS ವರ್ಡ್ಗೆ ಸಂಬಂಧಪಟ್ಟಂತೆ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಸೈಜ್ ಆಫ್ ಫಾಂಟ್ ಇನ್ ಫಾಂಟ್ ಮೆನು ಇನ್ MS ವರ್ಡ್. ಸೊ 8 ಮತ್ತು 12 72 ಕೊಟ್ಟಿದ್ದಾರೆ. 8 ಮತ್ತು 68, 6 ಮತ್ತು 72, ಆ್ಯಂಡ್ ನೆಕ್ಸ್ಟು 6 ಮತ್ತು 68 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 50 ಆನ್ಸರು ಆಪ್ಷನ್ 1 8 ಮತ್ತು 72. ಮಿನಿಮಮ್ ಅಂತ ಹೇಳಿದ್ರೆ 8, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 72. ಆ್ಯಂಡ್ ನೆಕ್ಸ್ಟು ಈ ಕೆಳಗಿನಲ್ಲಿ ಯಾವುದು ಸರಿ ಅಂತ ಕೇಳಿದರೆ, ಈ ಕೆಳಗಿನಲ್ಲಿ ಯಾವುದು ಸರಿ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟು? ಸೊ ಫಸ್ಟು ನೀವು ನೋಡ್ತಾ ಹೋದಾಗೆ ನೀವೊಂದು ಇದನ್ನು ಮಾಡಬೇಕಾಗುತ್ತೆ. 17 ಏನು ಕೊಟ್ಟಿದ್ದಾರೋ ಹತ್ತರ ಒಂದು ಇದರಲ್ಲಿ ನೋಡ್ತಾ ಹೋದಾಗ ದಶಮ ಇದರಲ್ಲಿ 1 × 10 ಪ್ಲಸ್ 7 × 10 10ರ ಘಾತ 0 ತೊಗೋಬೇಕಿಲ್ಲಿ, ಇಲ್ಲಿ 1 ತೊಗೋಬೇಕಾಗುತ್ತೆ. ಸೊ ಇಲ್ಲಿ ನಾವು ತೊಗೊಂಡಾಗ 1 × 10ರ ಘಾತ 1 ಅಂತ ಹೇಳಿದ್ರೆ 10 ಬರುತ್ತೆ, ಪ್ಲಸ್ 7 × 10ರ ಘಾತ 0 ಅಂತ ಹೇಳಿದ್ರೆ 1. ಸೊ 10 ಪ್ಲಸ್ 7 17 ಆಯಿತು. ಸೊ ಈ ರೀತಿ ನಾವು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ 10ರ ಘಾತ ಇದು ಬಂದು ಆನ್ಸರ್ 17 ಬಂತು. ಇದೇ ರೀತಿ ನಾವು ಇದಕ್ಕೆ ಮಾಡಿದ್ರೆ, ಸೊ ಏನಿದೆಯೋ ಇದು ನೋಡಿ 1 × 2 ಪ್ಲಸ್ 0 0 0 ತೊಗೊಳ್ಬೇಕಾಗುತ್ತೆ, 3 0 ಇದೆ, ಪ್ಲಸ್ 1 × 2ರ ಘಾತ 0 ಬರುತ್ತೆ. ಸೊ ಇಲ್ಲಿ 2ರ ಘಾತ 1 0 ಅಂದರೆ 1 × 1 ಆಗುತ್ತೆ. ಪ್ಲಸ್ ಇಲ್ಲಿ ನೋಡಿ ಇಲ್ಲಿ 0 ಅಂತ ಹೇಳಿದಾಗ ಇಲ್ಲಿ 0 ಬಂತು, ಇಲ್ಲಿ 1 ಬರುತ್ತೆ, ಇಲ್ಲಿ 2 ಬರುತ್ತೆ, ಇಲ್ಲಿ 3 ಬರುತ್ತೆ, ಇಲ್ಲಿ 2ರ ಘಾತ 4 ಬರುತ್ತೆ. ಸೊ 2ರ ಘಾತ 4 ಅಂತ ಹೇಳಿದರೆ 16 ಬರುತ್ತೆ. 16 ಪ್ಲಸ್ 1 17 ಆಗುತ್ತೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಡಿ. ಓಕೆ. ಸೊ ಈ ಥರ ಒಂದು ಕ್ಯಾಲ್ಕುಲೇಷನ್ ನೀವು ಮಾಡ್ಕೊಳ್ಬೇಕಾಗುತ್ತೆ.
ಸೊ ನೀವು ಇದು ಅರ್ಥ ಆಗಬೇಕಂತಂದರೆ ಇಷ್ಟು ಏನಿದೆ ಇದನ್ನು ಸಹ ನೀವು ಚೆಕ್ ಮಾಡಿ ನೋಡಿ. ಸೊ ಆವಾಗ ನೀಟಾಗಿ ಅರ್ಥ ಆಗುತ್ತೆ. ನೆಕ್ಸ್ಟು ಅಂತರ್ಜಾಲದ ಪರಿಭಾಷೆಯಲ್ಲಿ IP ಎಂದರೆ ಏನು ಅಂತ ಕೇಳಿದ್ರೆ IP ಸ್ಟ್ಯಾಂಡ್ಸ್ ಫಾರ್ ಇಂಟರ್ನೆಟ್. ಸೊ IP ಮೀನ್ಸ್ ನಾನು ಹೇಳಿದಾಗೆ ಆಲ್ರೆಡಿ ಹೇಳಿದ್ದೀನಿ, IP ಅಂತ ಹೇಳಿದ್ರೆ 2 ಅರ್ಥ ಬರುತ್ತೆ. ಇಟ್ ಮೀನ್ಸ್ IP ಇಂಟರ್ನೆಟಲ್ಲೇ ಬೇರೆ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಅರ್ಥದಲ್ಲೂ ಸಹ ಬರುತ್ತೆ. IP ಮೀನ್ಸ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಅಂತಕ್ಕಂಥ ಒಂದು ಇದು ಬರುತ್ತೆ. ಆ್ಯಂಡ್ IP ಇಂಟರ್ನೆಟಲ್ಲಿ ಬಂದು ಇಂಟರ್ನೆಟ್ ಪ್ರೋಟೋಕಾಲ್ ಆಪ್ಷನ್ C ಇಂಟರ್ನೆಟ್ ಪ್ರೋಟೋಕಾಲ್ ಒಂದು ಬರುತ್ತೆ ಆ್ಯಂಡ್ ಇನ್ನೊಂದು ಇಂಟಲೆಕ್ಚುಯಲ್ ಪ್ರಾಪರ್ಟಿ 2 ಅರ್ಥ ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಂಟರ್ನೆಟ್ ಪ್ರೋಟೋಕಾಲ್ ಆಪ್ಷನ್ C. ಆ್ಯಂಡ್ ನೆಕ್ಸ್ಟ್ ಬಂದು MICRನ ವಿಸ್ತೃತ ರೂಪ ಏನು ಅಂತ ಕೇಳಿದರೆ MICRನ ವಿಸ್ತೃತ ರೂಪ ಏನು? ಸೊ ಮ್ಯಾಗ್ನೆಟಿಕ್ ಇಂಕ್ ಇಲ್ಲಿ ಡೈರೆಕ್ಟಾಗಿ ಹೇಳ್ಬಿಡೋಣ, ಆನ್ಸರು ಕನ್ಫ್ಯೂಷನ್ ಆಗೋದು ಬೇಡ. ಸೊ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಅಂತಕ್ಕಂಥದ್ದು ಆಪ್ಷನ್ B ಏನಿದೆಯೋ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್. ಸೊ ಇದು ಕನ್ನಡಕ್ಕಿಂತ ಇಂಗ್ಲೀಷಲ್ಲಿ ಬೇಗ ಅರ್ಥ ಆಗ್ತಕ್ಕಂಥದ್ದು. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್. ಸೊ ಇಲ್ಲೂ ಕೇಳ್ತಾರೆ MICRಲ್ಲಿ C ಅಂದರೆ ಏನು, I ಅಂದರೆ ಏನು ಅಂತ ಕೇಳ್ತಾರೆ. ಇದು ಸಹ ಕ್ವಶನ್ ಬಂದಿದೆ. ಸೊ I ಮೀನ್ಸ್ ಇಂಕು, C ಅಂದರೆ ಕ್ಯಾರೆಕ್ಟರ್, ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಣ್ಣ ನೆಕ್ಸ್ಟು ಸೈಬರ್ ಕ್ರೈಮ್ ಎಂದರೆ ನೀವು ಏನೆಂದು ಅರ್ಥ ಮಾಡಿಕೊಂಡಿದ್ದೀರಾ? ಡು ಯು ಅಂಡರ್ಸ್ಟ್ಯಾಂಡ್ ವಾಟ್ ಸೈಬರ್ ಕ್ರೈಮ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಸೈಬರ್ ಕ್ರೈಮ್ ಅಂದರೆ ಏನು? ಸೈಬರ್ ಕೆಫೆಯಲ್ಲಿ ಕೊಲೆ ಮಾಡೋದ, ಮರ್ಡರ್ ಅಟ್ ಸೈಬರ್ ಕೆಫೆ, ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಅಪರಾಧ ಮಾಡುವುದು, ಕ್ರೈಮ್ ವಿಯಾ ಕಂಪ್ಯೂಟರ್ ಆರ್ ಮೊಬೈಲ್, ಸರಗಳ್ಳತನ, ಚೈನ್ ಸ್ಮ್ಯಾಶಿಂಗ್, ವಾಹನ ಕಳ್ಳತನ ಅಂತ ಕೊಟ್ಟಿದ್ದಾರೆ. ಸೊ ವೆಹಿಕಲ್ ಥೆಫ್ಟ್. ಸೊ ನೋಡಿ ಇಲ್ಲಿ ಸೈಬರ್ ಕ್ರೈಮ್ ಅಂತಂದರೆ ಸೈಬರ್ ಮೀನ್ಸ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು. ಸೊ ಇಲ್ಲಿ ಸರಗಳ್ಳತನ, ವಾಹನ ಕಳ್ಳತನ ಬರೋದಿಲ್ಲ. ಆ್ಯಂಡ್ ಸೈಬರ್ ಕೆಫೆ ಅಂತಕ್ಕಂಥದ್ದೆಲ್ಲ ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಅಪರಾಧವನ್ನು ಮಾಡ್ತಕ್ಕಂಥದ್ದು, ಕ್ರೈಮ್ ವ್ಯಾ ಕಂಪ್ಯೂಟರ್ ಆರ್ ಮೊಬೈಲ್. ಆ್ಯಂಡ್ ನೆಕ್ಸ್ಟು MS ಎಕ್ಸೆಲ್ನಲ್ಲಿ ಸಾಲು ಅಥವಾ ರೋ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಹಾಗೂ ಸ್ತಂಭ ಕಾಲಮ್ಗಳ ಛೇದನ ಇಂಟರ್ಸೆಕ್ಷನನ್ನು ಏನೆಂದು ಕರೆಯುತ್ತಾರೆ? ವಾಟ್ ಈಸ್ ದ ಇಂಟರ್ಸೆಕ್ಷನ್ ಆಫ್ ರೋ ಆ್ಯಂಡ್ ಕಾಲಮ್ ಇನ್ MS ಎಕ್ಸೆಲ್? ಸೊ MS ಎಕ್ಸೆಲ್ ನಾವು ಯೂಸ್ ಮಾಡ್ತಕ್ಕಂಥದ್ದು ಏನಕ್ಕೆ? ದತ್ತಾಂಶಗಳು ಇದಕ್ಕೆ ಕ್ಯಾಲ್ಕುಲೇಷನ್ಗೆ ಯೂಸ್ ಮಾಡ್ತಕ್ಕಂಥದ್ದು. ಸೊ ಕ್ಯಾಲ್ಕುಲೇಷನ್ ಯೂಸ್ ಮಾಡಬೇಕಂತ ಹೇಳಿದ್ರೆ ನೀವು MS ಎಕ್ಸೆಲ್ ನೋಡಿರ್ಬೋದು, ಇಲ್ಲೆಲ್ಲ ಈ ಥರ ತುಂಬಾ ಸೆಲ್ಸ್ಗಳು ಇರ್ತಕ್ಕಂಥದ್ದು ಈ ಥರ ಇರುತ್ತೆ. ರೋ ಮತ್ತು ಕಾಲಮಲ್ಲಿ ತುಂಬ ಈ ಥರ ಸೆಲ್ಗಳು ಬರುತ್ತೆ. ಸೊ ಈ ಥರ ಇರ್ತಕ್ಕಂಥ ಒಂದೊಂದು ಇದನ್ನು ಏನಂತ ಹೇಳ್ತೀವಿ ಅಂದರೆ ಸೆಲ್ ಅಂತ ಹೇಳ್ತೀವಿ. ಸೊ ಇದನ್ನು ಸೆಲ್ ಅಂತ ಹೇಳ್ತೀವಿ, ಆಪ್ಷನ್ C. ಆ್ಯಂಡ್ ನೆಕ್ಸ್ಟು ನೀವು MS ಎಕ್ಸೆಲ್ನ ಕೋಶ A1ನಲ್ಲಿ ಏಪ್ರಿಲ್ 15 ಟೈಪ್ ಮಾಡಿ ಕೋಶ A1ರಿಂದ ಅದು A5ರವರೆಗೆ ಎಳೆದಾಗ ಬರುವ ಕ್ರಮ ಈ ಕೆಳಗಿನ ಕ್ರಮವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇಫ್ ಟೈಪ್ ಏಪ್ರಿಲ್ 15 ಇನ್ ಸೆಲ್ A1 ಇನ್ MS ಎಕ್ಸೆಲ್ ದ ಸೀಕ್ವೆನ್ಸ್ ಫ್ರಮ್ ಸೆಲ್ A1 ಟು A5 ವಿಲ್ ಬಿ ಹ್ಯಾಸ್ ಫಾಲೋಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ MS ಎಕ್ಸೆಲ್ ಆಗಿರ್ಬೋದು, ಕೆಲವೊಂದು ಇದರಲ್ಲಿ ನೋಡಬಹುದು ನೀವು ಸೀರಿಯಲ್ ನಂಬರು ಸಹ ಹಾಗೆ ಹೋಗುತ್ತೆ. 1 2 3 4 ಈ ಥರ ಸೀರಿಯಲ್ ನಂಬರ್ ಹೋಗುತ್ತೆ. ABCD ಈ ಥರ ಸೀರಿಯಲ್ ನಂಬರ್ ಹೋಗುತ್ತೆ. ಒಂದು ನಾವು ಟೈಪ್ ಮಾಡಿಬಿಟ್ಟು ನೆಕ್ಸ್ಟ್ ಎಲ್ಲ ಅದೇ ತೊಗೊಳೋಗುತ್ತೆ. ಸೊ ಎಲ್ಲಿ ತನಕ ಅಲ್ಲಿ ಗಂಟ ನಾವು ಮೆನ್ಷನ್ ಮಾಡಿದೆ. ಅದೇ ರೀತಿ ಇಲ್ಲಿ A1 ಅಂತ ಕೊಟ್ಬಿಟ್ಟು A1ನಲ್ಲಿ ಏಪ್ರಿಲ್ 15 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ A5 ಅಂತ ಕೊಟ್ಟಾಗ ಏನಾಗುತ್ತೆ? A1ಗೆ ಏಪ್ರಿಲ್ ಆಯಿತು. ಅದೇ ರೀತಿ A2 ಅಂತ ಕೊಟ್ಟಾಗ ಅಲ್ಲೇನಾಗುತ್ತೆ? ಏಪ್ರಿಲ್ ಆದಮೇಲೆ ಮೇ ಬರುತ್ತೆ, ಮೇ ಆದಮೇಲೆ ಜೂನ್ ಆದಮೇಲೆ ಜುಲೈ, ಒಟ್ಟು A5 ಒಟ್ಟು 5 ತಿಂಗಳುಗಳು ಬರ್ತಕ್ಕಂಥದ್ದು. ಸೊ ಇಲ್ಲಿ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ಸೊ ಇಟ್ ಮೀನ್ಸ್ ಅದು ಕಂಟಿನ್ಯೂಸ್ ಆಗಿ ಒಂದು ಇದರಲ್ಲಿ ಸೀಕ್ವೆನ್ಸಲ್ಲಿ ಹೋಗ್ತಕ್ಕಂಥದ್ದು. ಅಲ್ಲಿ ಯಾವುದೇ ಒಂದು ಅದಲು ಬದಲಾಗೋದಿಲ್ಲ, ಸೇಮ್ ಹೋಗುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ 5 ಬರ್ತಕ್ಕಂಥದ್ದು. A1, A2, A3, A4, A5 ಒಟ್ಟು 5 ಬರಬೇಕು. ಏಪ್ರಿಲ್ ಆದಮೇಲೆ ಮೇ ಬರಬೇಕು. ಓಕೆ, ಮೇ ಆದಮೇಲೆ ಜೂನ್, ಜುಲೈ ಆ್ಯಂಡ್ ಆಗಸ್ಟ್. ಸೊ ಇಲ್ಲಿ 15, 16, 17, 18, 19 ಅಂತ ಏನು ಕೊಟ್ಟಿದ್ದಾರೋ ಸೊ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು. ಸೊ ಇಲ್ಲಿ ನಾವು ತೊಗೊಂಡಾಗ ಏನಾಗುತ್ತೆ ಅಂದರೆ 15 ಆದಮೇಲೆ 16, 17, 18, 19 ಈ ಥರ ಹೋಗ್ತಕ್ಕಂಥದ್ದು. ಆಪ್ಷನ್ C ಏನಿದೆಯೋ ಏಪ್ರಿಲ್ 15, ಮೇ 16, ಜೂನ್ 17, ಜುಲೈ 18, ಆಗಸ್ಟ್ 19. ಇಟ್ ಮೀನ್ಸ್ ಇಲ್ಲಿ ತಿಂಗಳುಗಳ ಜೊತೆಗೆ ನಂಬರು ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಬಂದು ಈ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳಾಗಿತ್ತು. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.